ನಮಸ್ಕಾರ ಎಲ್ಲರಿಗೂ. ಓಕೆ, ಊಟದ ನಂತರ ತರಬೇತಿ ಸ್ವಲ್ಪ ಕಷ್ಟನೇ. ಅದಕ್ಕೆ ಒಂದು ಕತೆ ಹೇಳಿ ಸ್ಟಾರ್ಟ್ ಮಾಡೋಣ. ಕತೆ ಹೇಳೋಣ ಒಂದು. ಇಬ್ಬರು ಜನ ಭಾಳ ಒಳ್ಳೆ ಫ್ರೆಂಡ್ಸ್ ಇದ್ರಂತೆ, ಗುಡ್ ಫ್ರೆಂಡ್ಸ್. ಒಬ್ಬರನ್ನ ಬಿಟ್ಟು ಒಬ್ಬರು ಇರ್ತಿರಲ್ಲ ಅಂತೆ. ಪ್ರತಿಯೊಂದು ಕೆಲಸನೂ ಇಬ್ಬರು ಕೂಡ ಮಾಡ್ತಿದ್ರಂತೆ, ಊಟ ಪಾಠ ನಿದ್ದೆ. ಒಂದು ದಿವಸ ಏನಾಗ್ಬಿಡ್ತದೆ, ಒಬ್ಬನಿಗೆ ಹೆಂಗಾದರೂ ಮಾಡಿ ಫೇಮಸ್ ಆಗ್ಬೇಕಲ್ಲ ಅಂತೇಳಿ ಹುಚ್ಚತ್ತದ, ಪ್ರಸಿದ್ಧಿ ಪಡಿಬೇಕಂತೇಳಿ ಹುಚ್ಚತ್ತದ. ಅದಕ್ಕೆ ಅವನು ಹಾರ್ಡ್ ವರ್ಕ್ ಮಾಡಲಾರ್ದೆ ಸ್ಮಾರ್ಟ್ ವರ್ಕ್ ಮಾಡಿನೇ ಪ್ರಸಿದ್ಧಿ ಆಗ್ಬೇಕಂತೇಳಿ ಏನು ಮಾಡಬೇಕು ಅಂಥೇಳಿ ಥಿಂಕ್ ಮಾಡಿ ಹೆಂಗಾದರೂ ಮಾಡಿ ದೇವ್ರನ್ನ ಹೊಲಿಸ್ಕೊಂಡ್ಬಿಡೋಣ. ಅವಾಗ ದೇವರು ಪ್ರತ್ಯಕ್ಷ ಆದ ತಕ್ಷಣ ಅವನು ಕೇಳಿ ಫೇಮಸ್ ಆಗಿಬಿಡೋಣ ಅಂತ ತಿಳ್ಕೊಂಡು ಮುಂಜಾನೆ ಎದ್ದು ಒಂದು ನದಿ ದಂಡೆಯಲ್ಲಿ ಹೋಗಿ ತಪಸ್ ಮಾಡಕ್ಕೆ ಕುಂತನು. ಅವಾಗ ಇನ್ನೊಬ್ಬ ಸ್ನೇಹಿತನಿಗೆ ಅವನು ತಪಸ್ ಕುಂತದ್ದು ನೋಡಿ ಇವನಿಗೂ ಅನಿಸ್ತಂತ, ಅವನೊಬ್ಬನ ದೊಡ್ಡ ಮನುಷ್ಯ ಆದರೆ ಹೆಂಗೆ, ನಾನು ಆಗ್ಬೇಕಲ್ಲ ಅಂತ ತಿಳ್ಕೊಂಡು ಇವನೆಲ್ಲಿ ತಪಸ್ ಕುಂತಿದ್ಲ ನದಿಗೆ ಅದರ ಪಕ್ಕ ಹೋಗಿ ಅವನು ತಪಸ್ಸಿಗೆ ಕುಂತನು. 25 ದಿನ ಆಯ್ತಂತೆ, ದೇವ್ರ ಪ್ರತ್ಯಕ್ಷ ಆಗಲಿಲ್ಲ. 50 ದಿನ ಆಯ್ತಂತೆ, ದೇವ್ರ ಪ್ರತ್ಯಕ್ಷ ಆಗಲಿಲ್ಲ. ಬಟ್ ಇಬ್ರಿಗೂ ಗೊತ್ತಾಗ್ತದ, ನಾನು ಎಡಕ್ಕೆ ಕುಂತೀನಿ, ಅವನು ಬಲಕ್ಕೆ ಕುಂತಾನಂತೆ. 100 ದಿನ ಆಯಿತು, ದೇವ್ರ ಪ್ರತ್ಯಕ್ಷ ಆಗಲಿಲ್ಲ. 101ನೇ ದಿನಕ್ಕೆ ದೇವ್ರು ಬಂದು ಮೊದಲು ಕುಂತಿದ್ದಲ್ಲ ಅಲ್ಲಿ ಪ್ರತ್ಯಕ್ಷ ಆಗಿ ಕೇಳ್ತಾನೆ, ಏನು ಬೇಕು ನಿಂಗೆ ವರ ಅಂತೇಳಿ. ಅವಾಗ ಆ ಕಡೆ ಬಾಜು ಕುಂತಿರ್ತಾನಲ್ಲ ಅವನ ಮೇಲೆ ಸಿಟ್ಟು ಅವನು. ನಾ ಏನಾದರೂ ಕೇಳಿದ್ನಂದ್ರೆ, ನಾ MLA ಆಗ್ಬೇಕಂತ ಕೇಳಿದ್ನಂದ್ರೆ, ಆಮೇಲೆ ಅವನಿಗೆ ನನಗಿಂತ ದೊಡ್ಡದು ಕೇಳಿದಂದ್ರೆ ಹೆಂಗೆ, ಆ ಚಿಂತೆ ಅವನಿಗೆ. ಅದಕ್ಕೆ ಏನಂದಂತೆ, ಅಲ್ಲಿ ನಾಳೆ ಅಲ್ಲಿನೂ ಹೋಗ್ತೀಯ ದೇವ್ರೆ ನೀನು, ಅವಾಗೇನು ಕೊಡ್ಬೇಕಂತಿಲ್ಲ, ಆ ಥರದ್ದು ಡಬಲ್ ಕೊಡು ನಂಗಂತ ಅಂತ. ಎಷ್ಟು ಪಟ್ಟು? 2 ಪಟ್ಟು. ಆಯ್ತು ಬಿಡು, ನಿನಗೆ ಅದೇ ಕೊಡ್ತೀನಿ ಅಂತೇಳಿ ದೇವ್ರು ಹೋಗ್ತಾನೆ. ನೆಕ್ಸ್ಟ್ ಡೇ ಆಚೆ ಕಡೆ ಕುಂತಿದ್ಲ ಅವನ ಕಡೆ ಬರ್ತಾನೆ, ನಿನಗೇನು ಬೇಕು ಅಂತ ಕೇಳ್ದು. ಆವಾಗ ಅವ್ನು ತನಗೇನು ಬೇಕಂತ ವಿಚಾರ ಮಾಡೋಂಗಿಲ್ಲ, ಆಚೆ ಕಡೆ ಅವ ಏನು ಕೇಳ್ಯಾನ ನಿಂಗಂತ. ಆಚೆ ಕಡೆದವ ಕೇಳ್ಯಾನ, ನಿನಗೇನು ಕೊಡ್ತಾನಲ್ಲ ಆ ಥರದ್ದು ಅವನಿಗೆ ಡಬಲ್. ಇವನಿಗೆ ಚಿಂತೆ ಆಗ್ತದ, ಅಯ್ಯೋ ನಾನು 10 ಎಕರೆ ಹೊಲ ಕೇಳಿದ್ರೆ ಅವನಿಗೆ 20 ಎಕರೆ, ನಾ MLA ಆಗ್ಬೇಕಂತ ಕೇಳಿದ್ರೆ ಅವನು ಮಿನಿಸ್ಟ್ರು, ನಾನು CM ಆಗ್ಬೇಕಂತ ಕೇಳಿದ್ರೆ ಅವನು PM. ಅದಕ್ಕೆ ಇದು ಏನೂ ಬೇಡ ಅಂತ ತಿಳ್ಕೊಂಡು ಏನಂತಾನೆ, ದೇವರೇ ನಂದೊಂದು ಕಣ್ಣು ತೆಗೆದು ಬಿಡಂತಾನಂತ. ಆಯ್ತು ನಿನ್ನ ಕಣ್ಣು ತೆಗಿತೀನಿ ಅಂದಾಗ ಒಂದು ಕಣ್ಣು ಹೋಗ್ತದ, ಅವನು 2 ಕಣ್ಣು ಹೋಗ್ತದ. ಹಂಗೆ ಇಲೆಕ್ಷನ್ ಡ್ಯೂಟಿ ಹಾಕಿದ ತಕ್ಷಣ ಎಲ್ಲರಿಗೂ ಅನಿಸ್ತಿರ್ತೈತೆ ನಿಮ್ಗೆ. ಹಂಗೆ ಭಾಳ ಮಂದಿ ನಮ್ಮ ಎಕ್ಸ್ಪೆಂಡಿಚರ್ ಟೀಮ್ದಲ್ಲಿ ಬರ್ತಾರೆ, ಸರ್ ಹೆಂಗಾರ ಮಾಡಿ ನಾನು ಕ್ಯಾನ್ಸಲ್ ಮಾಡಿರಿ. ಹೆಂಗೆ ಕ್ಯಾನ್ಸಲ್ ಮಾಡೋದಪ್ಪ, ಸಿಬ್ಬಂದಿ ಇಲ್ಲಲ್ಲ ಅಂತಂದರೆ, ನಮ್ಮ ಆಫೀಸ್ದಾಗ ಇನ್ನೊಬ್ರು ಅದಾರ ಸರ್, ಅವನ ಹೆಸರು ಕೊಡ್ತೀನಿ ಸರ್ ನಿಮಗೆ, ನೀವು ಅವ್ರನ್ನ ಕ್ಯಾನ್ಸಲ್ ಮಾಡಿ. ಅವ್ರನ್ನೂ ಮಾಡೋಕ್ಕೆ ಬರೋಂಗಿಲ್ಲ, ಮತ್ತು ನೀನು ಕ್ಯಾನ್ಸಲ್ ಮಾಡೋಕ್ಕೆ ಬರೋಂಗಿಲ್ಲಪ್ಪ ಅಂದರೆ, ಪರವಾಗಿಲ್ಲ ಸರ್ ನನ್ನೂ ಹಾಕ್ರಿ ಸರ್, ಅವ್ರನ್ನೂ ಹಾಕ್ರಿ ಸರ್. ಹೀಗೆ ಇಲೆಕ್ಷನ್ಸ್ ಇದೆಯಲ್ಲ, ಕೆಲಸ ಮಾಡೋದಕ್ಕೆ ನಮಗೆಲ್ಲರಿಗೂ ಭಾಳ ಬೇಜಾರು. ಬಟ್ ಇಲೆಕ್ಷನ್ಸ್ ಆರ್ ದಿ ಫೆಸ್ಟಿವಲ್ಸ್ ಆಫ್ ದಿ ಡೆಮೋಕ್ರಸಿ. ನಮ್ಮ ಪ್ರಜಾಪ್ರಭುತ್ವದ ಹಬ್ಬ ಹರಿದಿನಗಳಿದ್ದ ಹಾಗೆ ಚುನಾವಣೆಗಳು. ಒಂದು ವೇಳೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲಿಲ್ಲ ಅಂದರೆ ನಾವೆಲ್ಲ ಇಂಥ ದೊಡ್ಡ ಬಂಗ್ಲೆಯಲ್ಲಿ ನಾವೆಲ್ಲ ಇಲ್ಲಿ ಬಂದು ಮೀಟಿಂಗು, ಸಭೆ, ಮೈಕು ಇದ್ಯಾವುದೂ ಮಾಡ್ತಿರ್ಲಿಲ್ಲ. ನಮಗೊಬ್ಬ ರಾಜ ಆಡಳಿತ ಮಾಡ್ತಿದ್ದ, ನಾವು ಹೊಲದಲ್ಲಿ ಕೆಲಸ ಮಾಡ್ತಿದ್ವಿ, 10 ಚೀಲ ಬೆಳೆದ್ರೆ 8 ಚೀಲ ಅವನು ಕೊಡ್ತಿದ್ವಿ, 2 ಚೀಲ ನಾವು ಇಟ್ಕೋತಿದ್ದೀವಿ ಅಷ್ಟೇ. ಸೊ ದ್ಯಾಟ್ ಈ ಪ್ರಜಾಪ್ರಭುತ್ವ ಉಳಿಬೇಕಾಗಿತ್ತಂದರೆ ನಾವು ಚುನಾವಣೆಗಳನ್ನು ಮುಕ್ತ ಮನಸ್ಸಿನಿಂದ ಮಾಡಬೇಕು. ನಾವೆಲ್ಲ ಓದುವಾಗ UPSCಗೆ KPSCಗೆ ಸಾಹೇಬರು ನಾವೆಲ್ಲ ಓದುವಾಗ ಇಲೆಕ್ಷನ್ಸ್ ಬಗ್ಗೆ ಪ್ರಬಂಧಗಳು ಬಂದರೆ ಒಂದು ಚೆನ್ನಾಗಿ ಒಳ್ಳೆ ಕೊಟೇಶನ್ಸ್ಗಳನ್ನ ಹಾಕ್ತಿದ್ವಿ. ರಾಜಪ್ರಭುತ್ವದಲ್ಲಿ ರಾಜನು ರಾಣಿಯ ಹೊಟ್ಟೆಯಲ್ಲಿ ಹುಟ್ಟಿದರೆ, ಪ್ರಜಾಪ್ರಭುತ್ವದಲ್ಲಿ ರಾಜನು ಮತಗಟ್ಟೆಯಲ್ಲಿ ಹುಟ್ಟುತ್ತಾನೆ ಅಂತೆ. ಪೋಲಿಂಗ್ ಸ್ಟೇಷನ್ ಇದೆಯಲ್ಲ, ಅಲ್ಲಿ ಈ ದೇಶದ ರಾಜ ಹುಟ್ಟೋದು. ಆ ಪೋಲಿಂಗ್ ಸ್ಟೇಷನ್ ಅಧಿಕಾರಿಗಳು ನಾವು ಇರ್ತೀವಿ, PRO, APRO, BLO, ಸೆಕ್ಟರ್ ಆಫೀಸರ್, ನಾವೆಲ್ಲರೂ ಸೇರಿ ಒಬ್ಬ ರಾಜನನ್ನು ಹುಟ್ಟಾಕ್ತಾ ಇದ್ದೀವಿ. ಹಿಂದಿನ ಕಾಲದಲ್ಲಿ ರಾಜ ಎಲ್ಲಿ ಹುಡ್ತಿದ್ದ? ರಾಣಿಯ ಹೊಟ್ಟೆಯಲ್ಲಿ ಹುಡ್ತಿದ್ದ. ಇವತ್ತಿನ ಕಾಲದಲ್ಲಿ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆಯ ಮೂಲಕ ಹುಡ್ತಾ ಇದ್ದಾನೆ. ಆ ಕೆಲಸವನ್ನು ಮಾಡೋದಕ್ಕೆ ನಮ್ಮನ್ನು ಇಲ್ಲಿ ನಿಯೋಜಿಸಿದ್ದಾರೆ. ಈಗ ನೀವು ಭಾಳ ಗ್ರೇಟ್ ಅನ್ನಿಸ್ತಿರ್ತಾರೆ ನೋಡಿದ ತಕ್ಷಣ ಸಿನಿಮಾ ನಟರು,
ಗೂಗಲ್ CEO, ವಾಟ್ಸಪ್ CEO, ಫೇಸ್ಬುಕ್ CEO, ಅವ್ರನ್ನೆಲ್ಲ ನೋಡ್ರಿ ಗ್ರೇಟ್ ಅನ್ನಿಸ್ತಿರ್ತೈತೆ ನಿಮಗೆ. ಅವ್ರನ್ನ ಕರ್ಕೊಂಬಂದು ಇಲೆಕ್ಷನ್ ಡ್ಯೂಟಿ ಮಾಡಿಸ್ಬೋದಾ? ಹಾಕ್ತಾರೆ ಅವ್ರನ್ನ. ಒಂದು ಸೆಕ್ಷನ್ ಇದೆ, ಯಾರನ್ನ ಬೇಕಾದವ್ರನ್ನ ಹಾಕ್ಬೋದು ಅಂತೇಳಿ. ಹಂಗೆ ಹಾಕಿದ ಉದಾಹರಣೆ ಇದೆಯಾ? ಇಲ್ಲ. ಇಲೆಕ್ಷನ್ ಡ್ಯೂಟಿ ಮಾಡೋಕ್ಕೆ ಗೌರ್ಮೆಂಟ್ ಸರ್ವೆಂಟೇ ಬೇಕು. ಅದು ನಮ್ಮ ಪ್ರಿವಿಲೇಜ್. ನಾವು ಈ ಥರ ಪಾಸಿಟಿವ್ ಅಟಿಟ್ಯೂಡ್ ಇಟ್ಕೊಂಡ್ರೆ ಇಲೆಕ್ಷನ್ ಭಾಳ ಚೆನ್ನಾಗಾಗತ್ತೆ. ನೀವು ನೆಗೆಟಿವ್ ಅಟಿಟ್ಯೂಡಿಂದ ಬಂದರೆ ಇಲೆಕ್ಷನ್ ಭಾಳ ಕಷ್ಟ ಆಗತ್ತೆ. ಇಲೆಕ್ಷನ್ ನಡೆಸೋರಿಗೆ ಕಷ್ಟ ಆಗಂಗಿಲ್ಲ, ನೀವೇನು ಇಲೆಕ್ಷನ್ಗೆ ಡ್ಯೂಟಿ ಹಾಕ್ಕೊಂಡಿರ್ತಾರಲ್ಲ, ನೀವು ತುಂಬ ಕಷ್ಟವನ್ನು ಮಾಡ್ಕೊಳ್ತೀರಿ. ನಮ್ಮ ದೇಶದಲ್ಲಿ ಚುನಾವಣಾ ಆಯೋಗ ಯಾಕೆ ವೈಶಿಷ್ಟ್ಯ ಇದೆ ಅಂದರೆ, ದೇಶಕ್ಕೆ ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26, 1950. ಸಂವಿಧಾನ ಜಾರಿಗೆ ಬಂದದ್ದು ಜನವರಿ 26, 1950. ಚುನಾವಣಾ ಆಯೋಗ ಜಾರಿಗೆ ಬಂದಿದ್ದು ಅದಕ್ಕಿಂತ ಒಂದು ದಿವಸ ಮೊದಲು, ಜನವರಿ 25, 1950. ಸಂವಿಧಾನಕ್ಕಿಂತ ಹಿರಿಯದು ಯಾವುದು? ಚುನಾವಣಾ ಆಯೋಗ. ಭಾಳ ವೈಶಿಷ್ಟ್ಯ ಆಗಿದೆ. ಅದಕ್ಕೆ 1950 ಅಂತಕ್ಕಂಥ ಈ ಅಂಕಿಯನ್ನು ಭಾರತ ಚುನಾವಣಾ ಆಯೋಗ ತನ್ನ ಟೋಲ್ ಫ್ರೀ ಸಂಖ್ಯೆಯನ್ನಾಗಿ ಮಾಡಿದೆ. 1950 ನೀವು ಡೈಲ್ ಮಾಡಿದರೆ ಇಲೆಕ್ಷನ್ ಕಮಿಷನ್ಗೆ ಹೋಗ್ತೈತೆ. ಅದು ಯಾರು ಬೇಕಾದರೂ ಡೈಲ್ ಮಾಡ್ಬೋದು. ಅದು ನಿಮ್ಗೆಲ್ಲರಿಗೂ ಇಲೆಕ್ಷನ್ ಡ್ಯೂಟಿ ಹಾಕಿದ ತಕ್ಷಣ ನಿಮಗೆ ಅಕ್ಕಪಕ್ಕದಲ್ಲಿರ್ತಕ್ಕಂಥ ಜನರು, ಸಂಬಂಧಿಕರು ಏನಾದರೂ ಇಲೆಕ್ಷನ್ಸ್ ಬಗ್ಗೆ ಕೇಳಿದಾಗ ಏನಂತೀರಿ ನೀವು? ನನ್ನ ಡ್ಯೂಟಿ ಬರೀ ಸೆಕ್ಟರ್ ಆಫೀಸರ್, ನನ್ನ ಡ್ಯೂಟಿ ಬರೀ ಏನು ಮಾಡೋದು? ಗಾಡಿ ಚೆಕ್ ಮಾಡೋದು. ನನಗದು ಗೊತ್ತಿಲ್ಲ ಅಂತನೋ ಅವಶ್ಯಕತೆ ಇಲ್ಲ. ಡೈಲ್ 1950, 1950 ಡೈಲ್ ಮಾಡಿ ನಿಮಗೆಲ್ಲ ಮಾಹಿತಿ ಸಿಗ್ತದೆ ಅಂತ ಒಂದು ಮಾತು ಹೇಳಿದ್ರೆ ಸಾಕು. ನೀವು ಎಲ್ಲರೂ ಕೂಡ ಈ ಪ್ರಜಾಪ್ರಭುತ್ವದಲ್ಲಿ ಭಾಗವಹಿಸೋದಕ್ಕೆ, ಜೊತೆಗೆ ತಮ್ಮ ಸಮಸ್ಯೆಗಳನ್ನ ಪರಿಹರಿಸ್ಕೊಳ್ಳೋದಕ್ಕೆ ಸಹಾಯಕ ಆಗತ್ತೆ. ಜೊತೆಗೆ ಈ ಇಲೆಕ್ಷನ್ಸ್ಗಳನ್ನು ನಡೆಸೋದಕ್ಕೆ 3 ಮುಖ್ಯ ಕಾನೂನುಗಳಿದೆ ನಮ್ಮ ದೇಶದಲ್ಲಿ. ಶಿರಗಾಂವ್ಕರ್ ಸರ್ ಹೇಳಿದ ಹಾಗೆ 2 RP ಆ್ಯಕ್ಟ್ ಇದೆ ನಮ್ಮಲ್ಲಿ, ಒಂದು ಕಾನ್ಸ್ಟಿಟ್ಯೂಷನ್ ಇದೆ. RP ಆ್ಯಕ್ಟ್ ಕೆಲವೊಬ್ಬರು ಭಾಳ ಜನ ಒಂದೇ ಅಂತ ತಿಳ್ಕೊಂಡಿರ್ತಾರೆ. ಪ್ರಜಾಪ್ರತಿನಿಧಿ ಕಾಯ್ದೆ ಒಂದೇ ಅಂತ ತಿಳ್ಕೊಂಡಿರ್ತೀವಿ. 2 ಕಾಯ್ದೆ ಇದೆ. ಒಂದು ಪ್ರಜಾಪ್ರತಿನಿಧಿ ಕಾಯ್ದೆ 1950, ಇನ್ನೊಂದು ಪ್ರಜಾಪ್ರತಿನಿಧಿ ಕಾಯ್ದೆ 1951. RP ಆ್ಯಕ್ಟ್ 1950 ಏನು ಹೇಳುತ್ತೆ ಅಂದರೆ, ಹೂ ಈಸ್ ಹೂ, ವಾಟ್ ಈಸ್ ವಾಟ್ ಅಂತ ಹೇಳ್ತೈತೆ. ಅದರಲ್ಲಿ ಬರೀ 32 ಸೆಕ್ಷನ್ ಇದೆ. ಅದನ್ನು ಪ್ರಿಂಟ್ ತೆಗೆದು ಎಲ್ಲರೂ ಓದಬೇಕು. ಅವೈಲೇಬಲ್ ಇದೆ ಗೂಗಲ್ದಲ್ಲಿ. ಅದು ಜಸ್ಟ್ ನೀವು RP ಆ್ಯಕ್ಟ್ 1950 ಹೊಡೆದ್ರೆ PDF ಬರ್ತೈತೆ, ಒಂದು 18 ಪುಟದ್ದು. ಪ್ರಿಂಟ್ ಮಾಡಿ ನಿಮ್ಮ ಆಫೀಸ್ದಲ್ಲಿ ಓದಿ. ನೀವು ಇಲೆಕ್ಷನ್ ಡ್ಯೂಟಿ ಹೋದಾಗ ಇದನ್ನ ಯಾಕೆ ಮಾಡತ್ತೆ ಅಂತ ಕೇಳ್ರೆ, ಇಲ್ಲಿ ನಂಗೆ DC ಸರ್ ಹಾಕ್ಯಾರು ಮಾಡತ್ತೇನೆ ಅಂತಲ್ಲ. ನಿನಗೆ ಸರ್ ಹೇಳಿದ್ರಲ್ಲಿ, ನಾನು ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್, ಇವತ್ತು ನನ್ನ ಅಧಿಕಾರವನ್ನು ಯಾರಿಗೆ ಕೊಡ್ತಾ ಇದ್ದೀನಿ? ನಿಮಗೆ ಕೊಡ್ತಾ ಇದ್ದೀನಿ. ಸೊ ದ್ಯಾಟ್ ನೀವು ಓದ್ಕೋಬೇಕದು. 32 ಸೆಕ್ಷನ್ನಲ್ಲಿ ವಾಟ್ ಈಸ್ ವಾಟ್, ಹೂ ಈಸ್ ಹೂ. ಇದರಲ್ಲಿ ಸೆಕ್ಷನ್ 13A ಅಂತ ಬರುತ್ತೆ. 13A ಏನು ಹೇಳುತ್ತೆ ಅಂದರೆ, ಅಪಾಯಿಂಟ್ಮೆಂಟ್ ಆಫ್ CEO, ಚೀಫ್ ಎಲೆಕ್ಟೋರಲ್ ಆಫೀಸರ್. RP ಆ್ಯಕ್ಟಿಂದ ಅದನ್ನು ನಾವು ನೇಮಕ ಮಾಡ್ಕೊಂಡಿದ್ದೀವಿ. ಕರ್ನಾಟಕ ರಾಜ್ಯಕ್ಕೆ ಒಬ್ಬರು CEO ಇರ್ತಾರೆ, ಮಹಾರಾಷ್ಟ್ರಕ್ಕೆ ಒಬ್ಬರು CEO ಇರ್ತಾರೆ, ರಾಜಸ್ಥಾನಕ್ಕೆ ಒಬ್ಬರು CEO ಇರ್ತಾರೆ, ಹಾಗೆ ರಾಜ್ಯಕ್ಕೊಬ್ಬರು CEO ಇರ್ತಾರೆ. ಈಗ ನಮಗೆ ಮನೋಜ್ ಕುಮಾರ್ ಮೀನಾ ಅಂಥೇಳಿ IAS ಅಧಿಕಾರಿಗಳು ಚೀಫ್ ಎಲೆಕ್ಟೋರಲ್ ಆಫೀಸರ್ ಇದ್ದಾರೆ. ಅದೇ ಸೆಕ್ಷನ್ 13AA 13AA ಅಪಾಯಿಂಟ್ಮೆಂಟ್ ಆಫ್ DEO ಅಂತಿದೆ. DEO ಮೀನ್ಸ್ ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್. ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗಳೇ ಪದನಿಮಿತ್ತ ಜಿಲ್ಲಾ ಚುನಾವಣಾಧಿಕಾರಿಗಳು ಆಗಿರ್ತಾರೆ. ಬೇರೆದವ್ರನ್ನ ಯಾರನ್ನೂ DEO ಮಾಡೋಕ್ಕೆ ಬರಲ್ಲ. ಯಾವ ಜಿಲ್ಲೆಗೆ DC ಅಂತ ಅಪಾಯಿಂಟ್ ಆಗ್ತಾರಲ್ಲ ಅವರೇ DEO, ಪದನಿಮಿತ್ತ ಹುದ್ದೆ, ಎಕ್ಸ್ ಆಫೀಸಿಯೋ ಅಂತೀವಿ. ಆ ಸೆಕ್ಷನ್ ಯಾವುದಂದ್ರೆ 13AA. ಇನ್ಮೇಲೆ 13B ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್, ERO ಅಂತಿರ್ತಾರೆ. ಇವ್ರ ಕೆಲಸ ಏನು? ನೀವು ಯಾರು ಬೇಕಾದ್ರೆ, ನೀವೆಲ್ಲರೂ 18 ವರ್ಷ ದಾಟಿದ್ದೀರಿ. ಇಲ್ಲಿ ನಿಮ್ಗೆಲ್ಲರ ಕಡೆ ಎಪಿಕ್ ಕಾರ್ಡ್ ಇದೆ. ಎಪಿಕ್ ಕಾರ್ಡ್ ಹಿಂದಿನ ಪುಟ ತೆಗೆದು ನೋಡಿ, ಅವ್ರ ಸೈನ್ ಇರುತ್ತೆ. ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್. ಆಲ್ಮೋಸ್ಟ್ ಜಿಲ್ಲೆಯಲ್ಲಿ ಅಸಿಸ್ಟೆಂಟ್ ಕಮಿಷನರ್ಸ್ಗಳು, ಕಾರ್ಪೊರೇಷನ್ ಕಮಿಷನರ್ಸ್ಗಳು ಅವರು ERO ಇರ್ತಾರೆ. ನಿಮಗೆ ಎಪಿಕ್ ಕಾರ್ಡನ್ನು ಕೊಡೋರು ಅವರೇ, ಎಪಿಕ್ ಕಾರ್ಡ್ಗೆ ಸೈನ್ ಮಾಡೋರು ಅವರೇ. ಇವ್ ನಿಂಗೆ ಯಾರು ಪವರ್ ಕೊಟ್ರಪ್ಪ ಅಂತ ಕೇಳಿದರೆ ಯಾವ ಕಾಯ್ದೆ?
RP ಆ್ಯಕ್ಟ್ 1950. ಇನ್ನು 13C ಏನು ಹೇಳುತ್ತೆ ಅಂದರೆ ಅಸಿಸ್ಟೆಂಟ್ ರಿಟರ್ನಿಂಗ್ ಆಫೀಸರ್. EROಗೆ ಸಹಾಯ ಮಾಡೋದಕ್ಕೆ ERO ಇರ್ತಾರೆ, ಅವ್ರ ತಾಲೂಕಿನಲ್ಲಿ ತಹಸೀಲ್ದಾರ್ಸ್ಗಳು ಇರ್ತಾರೆ. ಈ ಹುದ್ದೆಗಳನ್ನು ಚುನಾವಣಾ ಆಯೋಗ ಡೆಪ್ಯುಟೇಷನ್ ಮೇಲೆ ತೊಗೊಂಡ ಹಾಗೆ. ಇವರೆಲ್ಲರೂ ಕೂಡ ಸಾಮಾನ್ಯವಾಗಿ ಆಡಳಿತ ಸೇವೆಯಲ್ಲಿ ಇರ್ತಾರೆ. ಇವ್ರನ್ನ ಚುನಾವಣಾ ಆಯೋಗ ತನ್ನ ಅಧಿಕಾರಿಗಳನ್ನಂತೇಳಿ ಡೆಪ್ಯುಟೇಷನ್ ತೊಗೊಂಡ್ಬಿಟ್ಟಿರ್ತದೆ 24/7. ಬರೀ ಚುನಾವಣೆ ನಡೆದಾಗ ಅಟ್ಟ ಇರಂಗಿಲ್ಲ ಅವರು ವರ್ಷದ 365 ದಿವಸನೂ ಕೂಡ ಈ ಹುದ್ದೆಯಲ್ಲಿರ್ತಾರೆ. ಇದೆಲ್ಲ ನಿಮಗೆ ಗೊತ್ತಾಗಬೇಕಾಗಿತ್ತಂದರೆ RP ಆ್ಯಕ್ಟನ್ನು ಪ್ರಿಂಟ್ ತೆಗೆದು ತಾವು ಒಂದ್ಸರಿ ಓದಿಬಿಡಿ. ಭಾಳ ಸೆಕ್ಷನ್ಸ್ಗಳು ಕಡಿಮೆ ಇದೆ. ಇಲ್ಲಿ ನಾವು ಎಷ್ಟು ಹೇಳಿದರೂ ಕೂಡ ಯಾವುದೇ ಸೆಕ್ಷನ್ ನಿಮಗೆ ನೆನಪುಳಿಯಲ್ಲ. ಒಂದ್ಸರಿ ನಿಮ್ಮ ಕಡೆ ಮಟೀರಿಯಲ್ ಇದ್ದರೆ ಅಥವಾ ಡೌನ್ಲೋಡ್ ಮಾಡಿಕೊಂಡು ನೀವು ಮೊಬೈಲಲ್ಲಿ ಇಟ್ಕೊಂಡಿದ್ರೆ ನಿಮ್ಗೆ ಯಾವತ್ತೂ ಕೂಡ ಅದನ್ನ ಓದ್ಬೋದು, ನೀವು ಯಾವತ್ತೂ ಕೂಡ ಅದನ್ನ ಎನ್ಫೋರ್ಸ್ ಮಾಡ್ಬೋದು. ಇನ್ನೊಬ್ರಿಗೆ ಫೋನ್ ಮಾಡಿ ಕೇಳೋ ಅಗತ್ಯ ಇಲ್ಲ, ಹಿಂಗಾಗಿದೆ ಹೆಂಗೆ ಮಾಡಲಿ. ಇನ್ನೊಬ್ರನ್ನ ಕೇಳಿ ನೀವು ಇಲೆಕ್ಷನ್ ಕೆಲಸ ಮಾಡೋದಲ್ಲ. ಇಲೆಕ್ಷನ್ ನಡೆಸೋಕ್ಕೆ ಏನು ಕಾಯ್ದೆಗಳಿದೆಯಲ್ಲ ಅದನ್ನು ನೋಡಿ ಕೆಲಸವನ್ನು ಮಾಡಬೇಕು. ಇನ್ಮೇಲೆ ಎರಡನೇ ಕಾಯ್ದೆ RP ಆ್ಯಕ್ಟ್ 1951. ಇದೇನು ಹೇಳುತ್ತೆ ಅಂದರೆ ಕಂಡಕ್ಟ್ ಆಫ್ ಇಲೆಕ್ಷನ್ಸ್ಗಳನ್ನ ಹೆಂಗೆ ನಡೆಸಬೇಕು. ಇದರಲ್ಲಿ 171 ಸೆಕ್ಷನ್ಸ್ಗಳದ, 171 ಸೆಕ್ಷನ್. ಮನಸ್ಸು ಮಾಡಿದರೆ 2 ದಿನದಾಗ ಕುತ್ಕೊಂಡು ಓದಿ ಭಯಪಟ್ಟು ಮಾಡ್ಬೋದಾ? ನಾವೆಲ್ಲ ಎಕ್ಸಾಮಿನೇಷನ್ ಬರದೆ ಸರ್ಕಾರಿ ಜಾಬಿಗೆ ಬಂದಿರ್ತೀವಲ್ಲ, ನೀವು ಮನಸ್ಸು ಮಾಡಿದರೆ ಇದೊಂದು 171, ಅದೊಂದು 32, 200 ಸೆಕ್ಷನ್ ಅದಾವೆ. ಭಾರತ ಸಂವಿಧಾನದ 395 ಆರ್ಟಿಕಲ್ ಭಯಪಟ್ಟು ಮಾಡಿ ಎಕ್ಸಾಮ್ ಬರೆದು ಪಾಸ್ ಆಗಿವಿ ನಾವೆಲ್ಲರೂ ಕೂಡ. ನೀವು ಅದನ್ನು ಭಯಪಟ್ಟು ಮಾಡಿ 4 ತಿಂಗಳು ಭಾಳ ಹೆಲ್ಪ್ ಆಗುತ್ತೆ. ಮಾಸ್ಟರ್ ಆಗ್ತೀರಿ ನೀವು. ಇನ್ನೇನು 2 ತಿಂಗಳದೊಳಗೆ 2 ವರ್ಷದಾಗ ಶ್ರೀರಾಮ್ ಸರ್ ರಿಟೈರ್ಡ್ ಹಾಕತ್ತಾರೆ. ನಿಮ್ಮಲ್ಲಿ ಒಬ್ರು ಯಾರು ಹಾಕಿರಿ ಇಷ್ಟೇ. 200 ಸೆಕ್ಷನನ್ನು ಸರಿಯಾಗಿ ಓದ್ಕೊಂಡ್ರಿ ಮುಗಿತು. ಯು ಆರ್ NLMT, ನ್ಯಾಷನಲ್ ಲೆವೆಲ್ ಮಾಸ್ಟರ್ ಟ್ರೈನರ್ಸ್. ಇಷ್ಟೇ ಸಿಂಪಲ್. ಬೆಳಗಾವದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಏನೋ ಸುಮಾರು 28,000 ಜನ ಬೇಕು ನಮ್ಗೆ ಎಲೆಕ್ಷನ್ ನಡೆಸೋಕ್ಕೆ. ನಿಮ್ಮಂಥ ಅಧಿಕಾರಿಗಳು 1,000-1,500 ಆಗ್ತೀರಿ. 1,500 ಜನ NLMTಗಳೇ ಆದರೆ ನಮ್ಮ ಡಿಸ್ಟಿಕ್ ಎಲೆಕ್ಷನ್ ನಡೆಸೋದಕ್ಕೆ ನಮ್ಗೆ ಯಾವುದೂ ಕೂಡ ತೊಂದರೆ ಆಗೋದಿಲ್ಲ. ಇದರಲ್ಲಿ ನನ್ನ ಪಾರ್ಟ್ ಏನಂದರೆ ಎಕ್ಸ್ಪೆಂಡಿಚರ್ ಮಾನಿಟರಿಂಗ್. 11 ಭಾಗಗಳು ಬರುತ್ತೆ. ಈ RP ಆ್ಯಕ್ಟ್ 1951ದಲ್ಲಿ 11 ಪಾರ್ಟ್ಸ್ ಬರುತ್ತೆ. ಆ ಪಾರ್ಟ್ನಲ್ಲಿ ನಮ್ಮ ವೆಚ್ಚಕ್ಕೆ ಸಂಬಂಧಪಟ್ಟದ್ದು ಪಾರ್ಟ್ 5. 5ನೇ ಪಾರ್ಟ್ನಲ್ಲಿ ನಮ್ಮ ವೆಚ್ಚಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಮಾಹಿತಿಗಳು ನಿಮಗೆ ಸಿಗತ್ತೆ. RP ಆ್ಯಕ್ಟ್ 1951 ಸೆಕ್ಷನ್ 77 ಕ್ಲಾಸ್ 1ದಲ್ಲಿ ಏನಿದೆ ಅಂದರೆ ಚುನಾವಣೆಗೆ ಸ್ಪರ್ಧಿಸ್ತಕ್ಕಂತಹ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ, ಚುನಾವಣೆಗೆ ಯಾರು ಸ್ಪರ್ಧಿಸ್ತಾರಲ್ಲ ಆ ಪ್ರತಿಯೊಬ್ಬ ಅಭ್ಯರ್ಥಿಯೂ ಕೂಡ ತಾನು ಚುನಾವಣೆಗೆ ಮಾಡಿರ್ತಕ್ಕಂಥ ಖರ್ಚಿನ ಲೆಕ್ಕವನ್ನು ಇಡತಕ್ಕದ್ದು. ಏನು ಖರ್ಚು ಮಾಡ್ತಾನಲ್ಲ ಅವನು ಆ ಲೆಕ್ಕವನ್ನು ಇಡತಕ್ಕದ್ದು. ಕಾನೂನುಬದ್ಧ ವೆಚ್ಚ. ಅದರಲ್ಲಿ ವೆಚ್ಚ ಅಂದರೆ 2 ಥರ ಬರುತ್ತೆ. ಒಂದು ಕಾನೂನುಬದ್ಧ ವೆಚ್ಚ, ಇನ್ನೊಂದು ಕಾನೂನುಬದ್ಧ ಅಲ್ಲದ ವೆಚ್ಚ. ನಿನಗೆ ವೆಚ್ಚ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸೆಕ್ಷನ್ 77(3). ಅದರಲ್ಲಿ ಗರಿಷ್ಠ ಮಿತಿ. ಒಬ್ಬ ಲೋಕಸಭಾ ಸದಸ್ಯ ಆಗಬೇಕಾಗಿತ್ತಂದರೆ ಅವನು ಪ್ರಚಾರ ಮಾಡಬೇಕಾಗತ್ತೆ, ಜನರಿಗೆ ನಾನೇ ಅಭ್ಯರ್ಥಿ ಅಂತ ಹೇಳಬೇಕಾಗತ್ತೆ. ಸೊ ದಟ್ ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ಇದನ್ನು ಮೊದಲು ಕಾಯ್ದೆ ಜಾರಿಗೆ ಬಂದಾಗ ಇರಲಿಲ್ಲ, ಇದನ್ನು ಸೇರಿಸಿದ್ದಾರೆ 77(3). ಒಬ್ಬ ಲೋಕಸಭಾ ಅಭ್ಯರ್ಥಿ 95 ಲಕ್ಷವರೆಗೆ ಖರ್ಚು ಮಾಡಬಹುದು. ಅದು ಕಾನೂನುಬದ್ಧ ವೆಚ್ಚವಾಗಿರಬೇಕು, ಕಾನೂನುಬದ್ಧ ಅಲ್ಲದ ವೆಚ್ಚ ಆಗಿರಬಾರ್ದು. ಹಾಗಾದರೆ ಕಾನೂನುಬದ್ಧ ವೆಚ್ಚ ಅಂದರೆ ಏನು? ಆ ಅಭ್ಯರ್ಥಿ ರ್ಯಾಲಿ ಮಾಡ್ಬೋದು, ಸಭೆ ಮಾಡ್ಬೋದು, ಪೋಸ್ಟರ್ ಪ್ರಿಂಟ್ ಮಾಡಿ ಜನರಿಗೆ ಕೊಡ್ಬೋದು, ಬ್ಯಾನರ್ ಹಚ್ಬೋದು, ವೆಹಿಕಲ್ಸ್ಗಳನ್ನು ಬಾಡಿಗೆ ತಗೊಂಡು ಪ್ರಚಾರ ಮಾಡಿಸ್ಬೋದು, ಸಭೆ ನಡೆದ ಸಂದರ್ಭದಲ್ಲಿ ಕುಡಿಯೋದಕ್ಕೆ ನೀರು ಕೊಡ್ಬೋದು, ಕುಡಿಯೋದಕ್ಕೆ ಮಜ್ಜಿಗೆ ಕೊಡ್ಬೋದು ಅಲ್ವಾ ಸರ್? ಮಜ್ಜಿಗೆ ಕೊಡ್ಬೋದಲ್ಲ ಸರ್? ಅದಕ್ಕೆ ಕುಡಿಯೋದಕ್ಕೆ ಶಿರಗಾಂವ್ ಕೃಷಿ ಹೇಳಿರಲ್ಲ, ಇದೇ ಅದನ್ನು ಕೊಡಕ್ಕೆ ಬರೋಂಗಿಲ್ಲ. ಮತ್ತು ನೀರು ಕೊಡ್ಬೋದು, ಮಜ್ಜಿಗೆ ಕೊಡ್ಬೋದು, ಮತ್ತೇನು ಕೊಡಕ್ಕೆ ಬರೋಂಗಿಲ್ಲ. ಊಟ ಕೊಡುವಂತಿಲ್ಲ. ಅದು ಕಾನೂನುಬದ್ಧ ಅಲ್ಲದ ವೆಚ್ಚ. ಇಲ್ಲ ಸರ್, ನನಗೆ 95 ಲಕ್ಷ ಲಿಮಿಟ್ ಇದೆ, ನಾನು ಮತದಾರರಿಗೆ ಪ್ರತಿಯೊಬ್ಬರಿಗೂ 100 ರೂಪಾಯಿ ಕೊಡ್ತೀನಿ. ನಾಟ್ ಅಲೌಡ್. ಹಣ ಹಂಚುವುದಕ್ಕೆ ಅವಕಾಶ ಇಲ್ಲ.
ಅದನ್ನು ನಮ್ಮ ಎಕ್ಸ್ಪೆಂಡಿಚರ್ ಟೀಮ್ದವರು, ಅಕೌಂಟಿಂಗ್ ಟೀಮ್ದವರು ಬುಕ್ ಮಾಡೋಂಗಿಲ್ಲ. ನಾ ಇಂಥ ಒಂದು ಊರಾಗೆ 100 ಜನರಿಗೆ 100 ರೂಪಾಯಿ ಕೊಟ್ಟಿದ್ದೀನಿ, ಇಲ್ಲ 95 ಲಕ್ಷ ಖರ್ಚು ಮಾಡೋಕ್ಕೆ ಪ್ರೊವಿಷನ್ ಇದೆಯಲ್ಲ. ಬಟ್ ಅದರಲ್ಲಿ 2 ವಿಭಾಗ ಮಾಡಿದ್ದಾನೆ. ಒಂದು ಕಾನೂನುಬದ್ಧ ವೆಚ್ಚ, ಇನ್ನೊಂದು ಕಾನೂನುಬದ್ಧ ಅಲ್ಲದ ವೆಚ್ಚ. ಮದ್ಯ, ವಸ್ತುಗಳು, ಆಮಿಷ ಪಡ್ತಕ್ಕಂತಹ ಯಾವುದೇ ವಸ್ತುಗಳನ್ನು ಕೂಡ ಹಂಚೋದಕ್ಕೆ ಅವಕಾಶ ಇರೋದಿಲ್ಲ ಸೆಕ್ಷನ್ 77(3)ದಲ್ಲಿ. ಓಕೆ, ಇನ್ಮೇಲೆ ಈ ಒಂದು ದಾಖಲೆಯನ್ನು ಅವನು ಕಾಯ್ದಿಡಬೇಕು ಅಂತೇಳಿ ಸೆಕ್ಷನ್ 77(1)ದಲ್ಲಿ ಹೇಳಿದ್ದೀನಿ. ಅದಕ್ಕೆ ಇಲೆಕ್ಷನ್ ಅವನು ನಾಮಿನೇಷನ್ ಮಾಡುವಕ್ಕಿಂತ ಪೂರ್ವದಲ್ಲಿನೇ ಈ ಇಲೆಕ್ಷನ್ ಖರ್ಚನ್ನು ಮೇಂಟೈನ್ ಮಾಡೋದಕ್ಕೇ ಒಂದು ಅಕೌಂಟ್ ತೆಗಿಬೇಕು. ಇದು ಯಾರು ಅಕೌಂಟಿಂಗ್ ಟೀಮ್ದವ್ರು ಇರ್ತೀರಿ, ಅಲ್ಲಿ ನಾಮಿನೇಷನ್ ಅವನು ಕೊಡುವ ಸಂದರ್ಭದಲ್ಲಿ ಅವನು ಸಪ್ರೇಟ್ ಅಕೌಂಟ್ ತೆಗೆದಾನೋ ಇಲ್ಲೋ, ಇಲೆಕ್ಷನ್ ಪರ್ಪಸ್ ಅಕೌಂಟ್ ಇರ್ತದೆ, ಬೇರೆ ಅದು ಹಿಂದೆ ಯಾವುದಾದ್ರೂ ಬಳಸಿದ್ದು ಅದೆಲ್ಲ ನಡೆಯಂಗಿಲ್ಲ. ಆಮೇಲೆ ಇವತ್ತು ನಾಮಿನೇಷನ್ ಕೊಡ್ತಾ ಇದ್ದಾನೆ ಅಂದರೆ ಒಂದು ದಿನ ಹಿಂದೆನೇ ಆ ಅಕೌಂಟ್ ತೆಗೆದಿರಬೇಕು. ಆ ಅಕೌಂಟ್ ಎಲ್ಲಿ ತೆಗೆದಿರಬೇಕು ಅದು ಕಂಡೀಷನ್ ಇದೆ. ಮಹಾರಾಷ್ಟ್ರದಲ್ಲಿ ತೆಗೆದಿರ್ತಾರೆ, ಯಾಕಂದರೆ ನಮ್ಮದು ಗಡಿ ಜಿಲ್ಲೆ ಆಗಿರೋದರಿಂದ, ಮತ್ತೊಂದು ರಾಜ್ಯದ ಗಡಿಯಲ್ಲಿರೋದರಿಂದ ಮಹಾರಾಷ್ಟ್ರದಲ್ಲಿ ತೆಗೆದಿರ್ತಾನೆ ಅವನು. ನಾಟ್ ಅಲೌಡ್. ಕರ್ನಾಟಕದಲ್ಲಿಯೇ ಖಾತೆಯನ್ನು ತೆರೆದಿರಬೇಕು. ಸಿಂಗಲ್ ಅಕೌಂಟ್ ಇರಬೇಕು, ಜಾಯಿಂಟ್ ಅಕೌಂಟ್ ಇರಬೇಕು. ಜಾಯಿಂಟ್ ಅಕೌಂಟ್ ಇರಬಹುದು, ಆದರೆ ಜಾಯಿಂಟ್ ಯಾರ್ದು ಇರ್ತೈತಲ್ಲ ಅವನು ಹಿ ಮಸ್ಟ್ ಬಿ ಎಲೆಕ್ಷನ್ ಏಜೆಂಟ್. ನನ್ನ ಹೆಂಡತಿ ಹೆಸರಲ್ಲೇ ಜಾಯಿಂಟ್ ಅಕೌಂಟ್ ಇದೆ, ನಡೆಯೋದಿಲ್ಲ. ಇಲೆಕ್ಷನ್ ಏಜೆಂಟನ ಜೊತೆ ನಿನ್ನ ಜಾಯಿಂಟ್ ಅಕೌಂಟ್ ಇರ್ಬೋದು. ಅಭ್ಯರ್ಥಿಯ ಕುಟುಂಬದವರೊಂದಿಗೆ ಜಾಯಿಂಟ್ ಅಕೌಂಟ್ ಇರ್ತಕ್ಕದ್ದಲ್ಲ. ಜಾಯಿಂಟ್ ಅಕೌಂಟ್ ಇದ್ರೂ ಓಕೆ, ಆ ಕುಟುಂಬದವರು ಇಲೆಕ್ಷನ್ ಏಜೆಂಟ್ ಆಗಿರಬೇಕು. ನೋಡಿ ಕಂಡೀಷನ್ಸ್ ಎಷ್ಟು ಚೆನ್ನಾಗಿದೆ. ಕುಟುಂಬದವ್ರ ಜೊತೆ ಜಾಯಿಂಟ್ ಅಕೌಂಟ್ ಇರಬಾರ್ದು, ಬಟ್ ಕುಟುಂಬದವರೇ ಇಲೆಕ್ಷನ್ ಏಜೆಂಟ್ ಆಗಿದ್ರಂದ್ರೆ ಜಾಯಿಂಟ್ ಅಕೌಂಟ್ ಪರ್ಮಿಟೆಡ್. ಈ ಥರ ಸಾಕಷ್ಟು ವಿಷಯಗಳು ನಿಮಗೆ ಈ RP ಆ್ಯಕ್ಟನ್ನು ಓದ್ತಾ ಹೋದರೆ ಅರ್ಥ ಆಗುತ್ತೆ. ಸ್ವತಃ ನೀವು RP ಆ್ಯಕ್ಟನ್ನು ಪ್ರಿಂಟ್ ತೆಗೆದು ಓದಿ. 60ರಿಂದ 70 ಪುಟ ಇದೆ, 171 ಸೆಕ್ಷನ್ನು, 1950ದಲ್ಲಿ 32 ಸೆಕ್ಷನ್ನು, ಎಲ್ಲ ಸೇರಿಸಿದ್ರೆ 200 ಸೆಕ್ಷನ್ನು. ನೀವು ಯಾವಾಗ ಪ್ರಿಂಟ್ ತೆಗೆದು ಓದ್ತಿರಲ್ಲ, ಇನ್ನೊಬ್ಬರಿಗೆ ಡೌಟ್ ಬರೋಂಗಿಲ್ಲ ನಿಮಗೆ. ಅವಾಗ ನೀವೇ ಅವ್ರಿಗೆ ಇನ್ನೊಬ್ರು ಡೌಟನ್ನು ಪರಿಹರಿಸುವ ಮಟ್ಟಕ್ಕೆ ಹೋಗ್ತೀರಿ. ಓಕೆ, ಇನ್ಮೇಲೆ ಅಕೌಂಟ್ದಿಂದ ಪಾವತಿ ಮಾಡಬೇಕೆಲ್ಲನೂ ಕೂಡ. ಎಂಟೈರ್ ಇಲೆಕ್ಷನ್ದಲ್ಲಿ 10,000ಕ್ಕಿಂತ ಕಡಿಮೆ ಮೊತ್ತವನ್ನು ಮಾತ್ರ ಕ್ಯಾಶದಿಂದ ಡ್ರಾ ಮಾಡೋಕ್ಕೆ ಅವಕಾಶ ಇದೆ. 10,000ಕ್ಕಿಂತ ಜಾಸ್ತಿ ಏನಾದರೂ ಅಮೌಂಟ್ ಇದ್ದರೆ ಅದನ್ನು ಕ್ರಾಸ್ಡ್ ಚೆಕ್ಗೆ ಕೊಡಬೇಕು, ಅಕೌಂಟ್ ಪೇಯಿಗೆ ಕೊಡಬೇಕು. ನೀವು AEO ಟೀಮ್ದವರು ನೀವು ಅಲ್ಲಿ ಟ್ರೈನಿಂಗ್ ಕೊಡುವಾಗ, ಕಂಟೆಸ್ಟಿಂಗ್ ಕ್ಯಾಂಡಿಡೇಟ್ಗಳಿಗೆ ಟ್ರೈನಿಂಗ್ ಕೊಡುವಾಗ ಇದನ್ನು ಕಂಪಲ್ಸರಿ ಅವ್ರಿಗೆ ಹೇಳಬೇಕು. ಜೊತೆಗೆ ಪ್ರತಿಯೊಂದು ಖರ್ಚಿಗೆ ಅವ್ರ ಕಡೆ ವೋಚರನ್ನು ಇಟ್ಕೊಳ್ಬೇಕು. ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋಗ್ಬಿಡ್ತೀವಿ. ಅವಾಗ ವೋಚರ್ GST ನಂಬರ್ ಇರಲೇಬೇಕು. ನೋ, ಅಪ್ ಟು 20 lakhs GST ಎಕ್ಸಾಮ್ಟೆಡ್. 20 ಲಕ್ಷಕ್ಕಿಂತ ಕಡಿಮೆ ವ್ಯವಹಾರ ಇದ್ದವರಿಗೆ ನಾವು GST ರಿಜಿಸ್ಟ್ರೇಷನನ್ನು ಮಾಡ್ಕೊಳ್ಳಿ ಅಂತೇಳಿ ಸರ್ಕಾರನ ಹೇಳೋದಿಲ್ಲ, GST ಇಲಾಖೆನೇ ಹೇಳೋದಿಲ್ಲ. ಸೊ ದಟ್ ಎಲ್ಲದಕ್ಕೂ ಕೂಡ ನಾವು GST ಬಿಲ್ಲೇ ಬೇಕು, GST ವೋಚರೇ ಬೇಕಂತೇಳಿ ಕಡ್ಡಾಯ ಒತ್ತಾಯ ಪಡಿಸ್ತಕ್ಕದ್ದಲ್ಲ. ಈ ತರಹ ಪ್ರತಿಯೊಂದು ಮಾಹಿತಿಗಳನ್ನು ನಿಮಗೆ RP ಆ್ಯಕ್ಟದಲ್ಲಿ ಓದ್ಕೋಬಹುದು. ಜೊತೆಗೆ ನಾನು PPT ಮಾಡಿದ್ದೀನಿ, ಇದರದೊಂದು ವಿಡಿಯೋ ಕೂಡ ನಾವು ಮಾಡಿದ್ದೀವಿ. ಡಿಸ್ಟಿಕ್ ಎಲೆಕ್ಷನ್ ಆಫೀಸ್ ಅಂತೇಳಿ ಯೂಟ್ಯೂಬ್ ಚಾನಲ್ ಇದೆ. ಆ ವಿಡಿಯೋನ ತಾವು ನೋಡಬಹುದು, ಎಟ್ ಎನಿ ಟೈಮ್ ನೋಡ್ಬೋದು. 65 ನಿಮಿಷದ ವಿಡಿಯೋ ಇದೆ. ಈ ಎಲ್ಲ ಮಾಹಿತಿಯನ್ನು ಸವಿಸ್ತಾರವಾಗಿ ಅಲ್ಲಿ ನಾವು ಸೆಕ್ಷನ್ ಪ್ರಕಾರ ವಿಸ್ತರಣೆಯನ್ನು ಮಾಡಲಾಗಿದೆ. ಅದೇ RP ಆ್ಯಕ್ಟ್ 1951 ಸೆಕ್ಷನ್ 78ದಲ್ಲಿ ಏನು ಹೇಳುತ್ತೆ ಅಂದರೆ, ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಯು ಚುನಾವಣೆ ಫಲಿತಾಂಶ ಬಂದ 30 ದಿನದ ನಂತರ ತನ್ನ ಖರ್ಚು ವೆಚ್ಚಿನ ದಾಖಲೆಗಳನ್ನು ಜಿಲ್ಲಾ ಚುನಾವಣಾಧಿಕಾರಿಗೆ ಸಲ್ಲಿಸತಕ್ಕದ್ದು. ಒಂದು ವೇಳೆ ಸಲ್ಲಿಸಲಿಲ್ಲ ಅಂದರೆ ಹೇಗೆ? ಅದೇ ಕಾಯ್ದೆಯ ಸೆಕ್ಷನ್ 100 ಪ್ರಕಾರ ಅವನನ್ನು ನಾವು ಅನರ್ಹಗೊಳಿಸಬಹುದು. ಜೊತೆಗೆ ಇಲ್ಲಿ IPCನೂ ಕೂಡ ಬರುತ್ತೆ. IPC 171I ಪ್ರಕಾರ ಅದನ್ನು ನಾವು ಚುನಾವಣಾ ಅಪರಾಧ ಅಂತ ಕರಿತೀವಿ. ಲೆಕ್ಕ ಕೊಡಲಿಲ್ಲ ಅಂದರೂ ಕೂಡ ಇದು ಚುನಾವಣಾ ಅಪರಾಧ.
ಜೊತೆಗೆ ಇನ್ನು ಆರ್ ಒ ಮತ್ತು ಎ ಆರ್ ಒಗಳು ಕಚೇರಿಯಲ್ಲಿ ಕೆಲಸ ಮಾಡ್ತಕ್ಕಂತಹ ಅಕೌಂಟಿಂಗ್ ಸಿಬ್ಬಂದಿ ಅಥವಾ ಇತರೆ ಸಿಬ್ಬಂದಿಗಳ ಕೆಲಸ ಏನು? ಕ್ಯಾಂಡಿಡೇಟ್ ನಾಮಿನೇಷನ್ ಮಾಡಕ್ಕೆ ಬಂದಾಗ ನಮ್ಮ ಅಕೌಂಟ್ಸ್ದವ್ರು ಕರೆಕ್ಟಾಗಿ ತಿಳ್ಕೊಬೇಕು ಅವನ ಅಕೌಂಟ್ ಓಪನ್ ಮಾಡ್ಯಾನೋ ಇಲ್ಲೋ. ಅಕೌಂಟ್ ಓಪನ್ ಮಾಡಿರಲಿಲ್ಲ ಅಂದರೆ ನಾಮಿನೇಷನ್ ಮಾಡಿದ ತಕ್ಷಣ ಅವ್ನು ನೋಟಿಸ್ ಕೊಡಿಸ್ಬೇಕು ಅವನಿಗೆ, ನೀನು ಅಕೌಂಟ್ ಓಪನ್ ಮಾಡಿಲ್ಲ, ಕೂಡಲೇ ನಮಗೆ ಒಂದು ಅಕೌಂಟ್ ಮಾಡಿ ನೀವು ಕೊಡಿ. ಜೊತೆಗೆ ನಾಮಿನೇಷನ್ ಮಾಡಿದ ತಕ್ಷಣವೇ ಅವನಿಗೆ 3 ರಿಜಿಸ್ಟರ್ ಕೊಡಬೇಕು. ಒಂದು ವೈಟ್ ರಿಜಿಸ್ಟರ್, ಒಂದು ಪಿಂಕ್ ರಿಜಿಸ್ಟರ್, ಒಂದು ಯೆಲ್ಲೋ ರಿಜಿಸ್ಟರ್. ಅದನ್ನು ಯಾವ ಥರ ಬರಿಬೇಕಂತ ಹೇಳಿನೂ ಕೂಡ ನೀವು ಟ್ರೈನ್ ಮಾಡಬೇಕು. ಅವನು ಟ್ರೈನ್ ಮಾಡಬೇಕಾದ್ರೆ ಮೊದಲು ನೀವು ಟ್ರೈನ್ ಆಗಿರಬೇಕು. ನೀವು ಟ್ರೈನ್ ಆಗಬೇಕಾದ್ರೆ ವಿಡಿಯೋನ ಕಂಪಲ್ಸರಿ ನೋಡಬೇಕು. ಅದನ್ನೆಲ್ಲ ನಾನು ಡಿಟೇಲ್ ಹೇಳ್ತಾ ಹೋದರೆ ಇನ್ನು 2 ಗಂಟೆ ಉಳಿದಿದೆ. ಇನ್ನೂ ನಮ್ಮ ಸಿ ವಿಜುವಲ್ ಆಗಬೇಕು, ಇನ್ನೂ ಒಂದು ಸ್ವಲ್ಪ ತರಬೇತಿಗಳು ಉಳಿದಿರೋದ್ರಿಂದ ನಾನು ಬೇಗನೆ ಸಮಪ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಎಲ್ಲರ ಕಡೆ ಮೊಬೈಲ್ ಇದೆ, ಇಂಟರ್ನೆಟ್ ಫೆಸಿಲಿಟಿ ಇದೆ, ತಮ್ಮ ಆಫೀಸ್ದಲ್ಲಿನೂ ಕೂಡ ಇಂಟರ್ನೆಟ್ ಇರ್ತದೆ. ಆ ವಿಡಿಯೋನ ಕಂಪಲ್ಸರಿ ಎಲ್ಲರೂ ಕೂಡ ನೋಡಬೇಕು. ಜೊತೆಗೆ ಆರ್ ಒ ಆಫೀಸ್ ಮತ್ತು ಎ ಆರ್ ಒ ಆಫೀಸ್ದಲ್ಲಿ ಯಾರು ಕೆಲಸ ಮಾಡ್ತಿರ್ತಾರೋ ಅವರು ಯಾವುದಕ್ಕೆ ಪರ್ಮಿಷನ್ ಕೊಟ್ಟರು ಕೂಡ, ಒಂದು ಸಭೆ ನಡೆಯೋದಕ್ಕೆ ಪರ್ಮಿಷನ್ ಕೊಟ್ಟರೆ ಅದರ ಪ್ರತಿಯನ್ನು ಕಡ್ಡಾಯವಾಗಿ ಎ ಇ ಒ, ವಿ ಎಸ್ ಟಿ, ವಿ ವಿ ಟಿ, ಎಫ್ ಎಸ್ ಟಿ ಕೊಡಬೇಕು. ಯಾಕೆ ಕೊಡಬೇಕಂದ್ರೆ ಆವತ್ತು ವಿ ಎಸ್ ಟಿದವನು ಏನಾಗ್ತಾನೆ, ಅಲರ್ಟ್ ಆಗ್ತಾನೆ, ಅಲ್ಲಿ ಅವ್ರದ್ದು ಸಭೆ ನಡೆದಿದೆ, ನಾನು ಅಲ್ಲಿ ಟೀಮ್ ಕಳಿಸ್ಬೇಕು, ನಾನು ಹೋಗಬೇಕು ಅಂತ. ವಿ ವಿ ಟಿದವನು ಅಲರ್ಟ್ ಆಗ್ತಾನೆ, ಇವತ್ತು ಅಲ್ಲಿಂದ ವಿಡಿಯೋ ಬರ್ತಾ ಇದೆ, ನಾನು ಅದನ್ನು ನೋಡಬೇಕು, ಕ್ಯೂ ಸೀಟ್ ರೆಡಿ ಮಾಡಬೇಕು, ಅಕೌಂಟಿಂಗ್ ಟೀಮ್ ಕೊಡಬೇಕು ಅಂತೇಳಿ. ಅಕೌಂಟಿಂಗ್ ಟೀಮ್ದವನು ಕೂಡ ರೆಡಿ ಆಗ್ತಾನೆ, ನನಗೆ ವಿ ವಿ ಟಿ ಕಡೆಯಿಂದ ಇವತ್ತು ಖರ್ಚು ಬುಕ್ ಮಾಡೋದಕ್ಕೆ ಮಾಹಿತಿ ಬರುತ್ತೆ, ಅವನು ಅಲರ್ಟ್ ಆಗಿರ್ತಾನೆ. ಸೊ ದ್ಯಾಟ್ ನೀವು ವೆಹಿಕಲ್ ಪರ್ಮಿಷನ್ ಕೊಡಿಸಿ, ಸಭೆಯ ಸಮಾರಂಭಕ್ಕೆ ಪರ್ಮಿಷನ್ ಕೊಡಿಸಿ, ರ್ಯಾಲಿಗೆ ಪರ್ಮಿಷನ್ ಕೊಡಿಸಿ, ಆ ಪರ್ಮಿಷನ್ ಲೆಟರನ್ನು ಯಾರು ಇ ಆರ್ ಒ ಕಚೇರಿ ಮತ್ತು ಆರ್ ಒ ಕಚೇರಿಯಲ್ಲಿ ಕೆಲಸ ಮಾಡ್ತಿರ್ತೀರಿ ಅವರು ಕಡ್ಡಾಯವಾಗಿ ಎ ಇ ಒ, ವಿ ಎಸ್ ಟಿ, ವಿ ವಿ ಟಿ, ಎಫ್ ಎಸ್ ದವ್ರಿಗೆ ಕೊಡಬೇಕು. ಒಂದು ವೇಳೆ ನಿಮಗೆ ತಲುಪಲಿಲ್ಲ ಅಂದರೂ ಕೂಡ ನಿಮ್ಮ ಟೀಮ್ದವ್ರಿಗೆ ಹೋಗಿ ಯಾವುದಾದ್ರೂ ಇವತ್ತು ಪರ್ಮಿಷನ್ ಕೊಟ್ಟಿದ್ದೀರಾ ಅಂಥೇಳಿ ನೀವು ಇ ಆರ್ ಒ ಮತ್ತು ಆರ್ ಒ ಕಚೇರಿಯಲ್ಲಿ ಕೇಳಿ ಪಡ್ಕೋಬೇಕು. ಆ ಒಂದು ಮಾಹಿತಿ ಮಿಸ್ ಆದರೆ, ನಿಮ್ಮ ಟೀಮ್ ಎಲ್ಲಾದರೂ ಅಲ್ಲಿ ಹೋಗಿರಲಿಲ್ಲ ಅಂದರೆ, ಅದೇನಾದರೂ ಅಬ್ಸರ್ವರ್ಸ್ ಗೊತ್ತಾದರೆ ತುಂಬ ಕಷ್ಟ ಆಗುತ್ತೆ. ಆವಾಗ ಇದೇ ಆರ್ ಪಿ ಆ್ಯಕ್ಟ್ 1951 ಸೆಕ್ಷನ್ 134ನೇ 134 ನಿಮ್ಮ ಮೇಲೆ ಅವಾಗ ಏನಾಗುತ್ತೆ, ಅದು ಎಫೆಕ್ಟ್ ಆಗುತ್ತೆ. ಡಿರ್ಲಿಕ್ಷನ್ ಆಫ್ ಇಲೆಕ್ಷನ್ ಡ್ಯೂಟಿ. ನೀವು ಹೆಂಗೆ ಕೆಲಸ ಮಾಡಬೇಕು ಅಂತೇಳಿ ಆರ್ ಪಿ ಆ್ಯಕ್ಟ್ ಹೇಳ್ತದೆ, ನೀವು ಕೆಲಸ ಮಾಡಲಿಲ್ಲ ಅಂದ್ರೂ ಕೂಡ ನಿಮ್ಮ ಮೇಲೆ ಹೆಂಗೆ ಕ್ರಮ ತಗೋಬೇಕು ಅನ್ನೋದು ಆರ್ ಪಿ ಆ್ಯಕ್ಟ್ ಹೇಳ್ತದೆ. ಈಗ ಎಲ್ರಿಗೂ ಡೌಟ್ ಇರ್ತದೆ. ಈಗ ನಾವು 3 ಬಾರಿ ಅಭ್ಯರ್ಥಿಗಳದ್ದು 3 ಬಾರಿ ಏನು 3 ರಿಜಿಸ್ಟರ್ ಕೊಟ್ಟಿರ್ತೀವಲ್ಲ, ಅದನ್ನು ಪರಿಶೀಲನೆ ಮಾಡ್ತಾರೆ ಎಕ್ಸ್ಪೆಂಡಿಚರ್ ಅಬ್ಸರ್ವರ್. ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಅಂದರೆ ಇಲೆಕ್ಷನ್ ಕಮಿಷನ್ದು ಕಣ್ಣು ಮತ್ತು ಕಿವಿ ಇದ್ದಂಗೆ. ಅವರು ಇಲ್ಲಿ ನೋಡಿದ್ದನ್ನು, ಇಲ್ಲಿ ಕೇಳಿದ್ದನ್ನು ಇಲೆಕ್ಷನ್ ಕಮಿಷನ್ಗೆ ತಿಳಿಸ್ತಾ ಇರ್ತಾರೆ. ಅಡ್ವರ್ಸ್ ರಿಮಾರ್ಕ್ಗಳು ನಮ್ಮ ಜಿಲ್ಲೆಯಿಂದ ಹೋಗಬಾರ್ದು. 3 ಸರಿ ವೆರಿಫಿಕೇಷನ್ ಮಾಡ್ತಾರೆ. ಎಲ್ಲ ಕ್ಯಾಂಡಿಡೇಟ್ಗಳನ್ನ ಕರೆಸ್ತೀವಿ. ವೆರಿಫಿಕೇಷನ್ ಶುಡ್ ಬಿ ಇನ್ ಆರ್ ಒ ಆಫೀಸ್. ಆರ್ ಒ ಆಫೀಸ್ದಲ್ಲೇ ಆಗಬೇಕು, ಕಾನ್ಫರೆನ್ಸ್ ಹಾಲ್ದಲ್ಲಿ ಆಗಬೇಕು, ಎಲ್ಲಿಯೂ ಕೂಡ ಐ ಬಿದಲ್ಲಿ ಆಗತಕ್ಕದ್ದಲ್ಲ ಅಂಥೇಳಿ ಸ್ಪಷ್ಟವಾಗಿ ಆರ್ ಪಿ ಆ್ಯಕ್ಟ್ದಲ್ಲಿ ಹೇಳಲಾಗಿದೆ. ನಾನು ಅಭ್ಯರ್ಥಿಗಳದ್ದು ಖರ್ಚು ವೆಚ್ಚಿನ ದಾಖಲೆಗೆ ಏನು ಕರೆದಿರ್ತೀವಲ್ಲ, ಆವತ್ತು ಜನರು ಭಾಗವಹಿಸ್ಬೋದೇ, ಪಬ್ಲಿಕ್ ಭಾಗವಹಿಸ್ಬೋದೇ? ಅಧಿಕಾರ ಇದೆ. ನೀವು 3 ಸರಿ ಅಭ್ಯರ್ಥಿಗಳ ಏನು ವೆಚ್ಚವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಇ ಒ ಸಾಹೇಬರು, ಆವಾಗ ಜನರು ಬಂದು ಭಾಗವಹಿಸ್ತೀನಿ ಅಂದರೂ ಕೂಡ ಅವರಿಗೆ ಅವಕಾಶ ಕೊಡಬೇಕು. ಜೊತೆಗೆ ಅವ್ರಿಗೇನಾದರೂ ಅಲ್ಲಿ ಆ ಪುಟಗಳು ಬೇಕಂದರೆ ಅವುಗಳನ್ನ ಜೆರಾಕ್ಸ್ ಕೊಡಬೇಕು. ಒಂದು ಪುಟಕ್ಕೆ ₹1. ಆರ್ ಟಿ ಐಗೆ ಎಷ್ಟು ಒಂದು ಪುಟಕ್ಕೆ ಎಷ್ಟು ತೊಗೋತೀವಿ? ₹2. ಬಟ್ ಇಲ್ಲಿ ಎಷ್ಟು ರೂಪಾಯಿ? ₹1 ತೊಗೊಂಡು ಆ ಖರ್ಚು ವೆಚ್ಚದ ದಾಖಲೆ ಆ ಕ್ಯಾಂಡಿಡೇಟ್ ಮೇಂಟೈನ್ ಮಾಡಿದ್ದು ಕೊಡಬೇಕು. ನಮ್ಮದು ಕೇಳಿದರೆ ನಮ್ಮ ಸ್ಯಾಡೋ ಅಬ್ಸರ್ವೇಷನ್ ರಿಜಿಸ್ಟರ್ ಅಂತಿರುತ್ತೆ, B13 ಫಾರ್ಮೆಟ್ದಲ್ಲಿ ನಾವು ಕೂಡ ಕೊಡಬೇಕು. ಇಲ್ಲಿ ಭಾಳ ಇಂಪಾರ್ಟೆಂಟ್ ಗಮನಿಸಿ. ಒಂದು ಸರಿ ಅವ್ನು ಡಾಕ್ಯುಮೆಂಟ್ ತೊಗೊಂಡ್ರೆ ಕ್ಯಾಂಡಿಡೇಟ್ ತೊಗೊಂಡಿರ್ತಾನೆ, ನಮ್ಮದು ತೊಗೊಂಡಿರ್ತಾನೆ. ನೀವೇನಾದರೂ ಆಮೇಲೆ ತಿದ್ದುಪಡಿ ಮಾಡಿದ್ರಿ ಅಂದರೆ ನಿಮ್ಮ ಮೇಲೆ ಸೆಕ್ಷನ್ 134 ಜಾರಿ ಆಗತ್ತೆ. ತಿದ್ದುವಂಗಿಲ್ಲ. ಏನೇ ತಿದ್ದಿದ್ರು ಕೂಡ ಎಕ್ಸ್ಪೆಂಡಿಚರ್ ಅಬ್ಸರ್ವರ್ ಕಡೆಯಿಂದ ಶರ ಬರೆಸಬೇಕು.
ಇದ್ನ್ಯಾರು ನೋಡ್ತಾರೆ ಬಿಡಂತ ತಿಳ್ಕೊಳ್ತಕ್ಕದ್ದಲ್ಲ. ಬಿಕಾಸ್ ಯಾರು ಜನರಿಗೆ ಕೇಳಿಲ್ಲ ಅಂದರೂ ಕೂಡ ಪ್ರತಿ ಸಲ ನಾವು ಈ ಅಕೌಂಟ್ ವೆರಿಫಿಕೇಷನ್ ಮಾಡಿಸಿದ ತಕ್ಷಣ ಅದನ್ನು ಅಲ್ಲಿ ಅವರ ನೋಟಿಸ್ ಬೋರ್ಡ್ಗೆ ಅಂಟಿಸ್ಬೇಕಂತಿದೆ. ಅಲ್ಲಿ ಯಾರಾದರೂ ಫೋಟೋ ಹೊಡ್ಕೊಂಡು ಹೋಗಿರ್ಬೋದು. DO ಪೋರ್ಟಲ್ದಲ್ಲಿ ಹಾಕಬೇಕಂತಿದೆ. CO ಅವರ ಪೋರ್ಟಲ್ನಲ್ಲಿ ಹಾಕಬೇಕಂತಿದೆ. ಸೊ ದ್ಯಾಟ್ ಇವತ್ತು ಖರ್ಚು ಬರೋದು ನಾಳೆ ತಿತ್ತೀನಿ ಅಂತಂದರೆ RP ಆ್ಯಕ್ಟ್ ಸೆಕ್ಷನ್ ಎಷ್ಟು ಅದನ್ನ ಭಾಳ ಚೆನ್ನಾಗಿ ನೆನಪಿಟ್ಕೊಳ್ಳಿ. 134 ಚೆನ್ನಾಗಿ ನೆನಪಿಟ್ಕೊಂಡ್ರೆ 4 ತಿಂಗಳ ಚೆನ್ನಾಗಿ ಎಲೆಕ್ಷನ್ ಆಗ್ತದೆ. ಓಕೆ, ಸೊ ದ್ಯಾಟ್ ಇದರಲ್ಲಿ FST ಮತ್ತು SST ದವರು ಇದ್ದೀರಿ. ನಿಮಗೆ ಈ ಸಲ ಹೊಸದಾಗಿ ಒಂದು ಅಪ್ಲಿಕೇಶನ್ ಬಂದಿದೆ. ನಿಮಗೆ ಈಗಾಗಲೇ ಇದು ಗೊತ್ತಿದೆ, ತೇರಿ ಗೊತ್ತಿದೆ. 50,000 ಮತ್ತು ಅದಕ್ಕಿಂತ ಹೆಚ್ಚು ದಾಖಲೆ ಇಲ್ಲದೆ ಹಣವನ್ನು ಸಾಗಿಸುತ್ತಿದ್ದರೆ ಮಾತ್ರ ಸೀಸ್ ಮಾಡತಕ್ಕದ್ದು. ದಾಖಲೆ ಇಟ್ಕೊಂಡು ಹೋಗಿದ್ದಂದ್ರೆ ಸೀಸ್ ಮಾಡುವಂಗಿಲ್ಲ. 1 ಲಕ್ಷ ರೂಪಾಯಿ ಮೇಲಿನ ಮೊತ್ತದ ವಸ್ತುಗಳನ್ನು ಸಾಗಿಸ್ತಿದ್ದಂದ್ರೆ ದಾಖಲೆ ಇಲ್ಲ ಆಗಿತ್ತಂದ್ರೆ ಸೀಸ್ ಮಾಡೋದು. ಸೀಸ್ ಮಾಡ್ತಿದ್ರಿ, ಟ್ರೆಜರಿಗೆ ಇಡ್ತಿದ್ರಿ. ಈಗ ಹಾಗಿಲ್ಲ. ಈಗ ಇದ್ರ ಸಲುವಾಗಿ ಒಂದು ಅಪ್ಲಿಕೇಶನ್ ಬಂದಿದೆ. ದಟ್ ಈಸ್ ಕಾಲ್ಡ್ ESMS, ಇಲೆಕ್ಷನ್ ಸೀಸರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ರಿಯಲ್ ಬೇಸ್ಡ್. ನೀವಲ್ಲಿ ಯಾವುದೋ ಒಂದು ವಾಹನದಲ್ಲಿ ಇಂಟ್ರಾಸೆಪ್ಟ್ ಮಾಡಿದ ತಕ್ಷಣ, ಹಣ ಸಿಕ್ಕ ತಕ್ಷಣ ಡೆನಾಮಿನೇಷನ್ ವೈಸ್ ಮಾಹಿತಿಯನ್ನು ESMS ಅಪ್ಲಿಕೇಶನ್ಸ್ದಲ್ಲಿ ನಮೂದಿಸಬೇಕು. ಈಗಾಗಲೇ ನಾವು 2 ದಿನದ ಹಿಂದೆ ಎಲ್ಲ FST ಮತ್ತು SST ಟೀಮ್ದ ಹೆಡ್ಗಳ ಯೂಸರ್ ID ಮತ್ತು ಕ್ರೆಡೆನ್ಷಿಯಲನ್ನು ಕ್ರಿಯೇಟ್ ಮಾಡಿದ್ದೇವೆ. ತಾವು ದಯವಿಟ್ಟು ಪ್ಲೇಸ್ಟೋರ್ಗೆ ಹೋಗಿ ESMS ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ತಮ್ಮ ಮೊಬೈಲ್ ನಂಬರೇ ಯೂಸರ್ ID, ನಿಮಗೆ ಬರ್ತಕ್ಕಂಥ OTPನೇ ಪಾಸ್ವರ್ಡ್. ಒಂದು ಸಲ OTP ಬಂದರೆ ಅದು 24 hours ಇರುತ್ತೆ. ಏನೇ ಜಪ್ತಿ ಮಾಡಿದರೂ ಕೂಡ ESMSದಲ್ಲಿ ಹಾಕಬೇಕು. ಡೆನಾಮಿನೇಷನನ್ನು ಕರೆಕ್ಟಾಗಿ ಹಾಕಬೇಕು. ಶ್ರೀರಾಮ್ಕರ್ ಸರ್ ಹೇಳಿದ ಹಾಗೆ ನೀವು ಸೀಸ್ ಮಾಡಿದಾಗ ಬಂಡಲ್ಸ್ಗಳನ್ನಷ್ಟೇ ಎನಿಸಿದೆ, ನೋಟ್ಗಳನ್ನು ಕೂಡ ಡೆನಾಮಿನೇಷನನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಬೇಕು. ಒಂದು ಸಲ ಡಾಟಾ ಎಂಟ್ರಿ ಮಾಡಿದ್ರೆ ದಟ್ ಈಸ್ ಫೈನಲ್. 50,000 ಸೀಸ್ ಮಾಡಿ 75,000 50,000 ಸೀಸ್ ಮಾಡಿ ಒಂದೊಂದ್ಸಲ 50 ಲಕ್ಷ ಆಗಿಬಿಡ್ತೈತೆ ಅವು. ಹೌದಲ್ಲ? 1 0 ಹೆಚ್ಚಾದರೆ ಆಯ್ತಲ್ಲ. 50,000 ಬದಲಾಗಿ 1 0 ಹೆಚ್ಚಾಕಿದ್ರೆ 5 ಲಕ್ಷ ಆಯಿತು. ಅವಾಗ 4.5 ಲಕ್ಷ ರೂಪಾಯಿ ನಿಮ್ಮ ಕೈಯಿಂದ ಕೊಡಬೇಕಾಗ್ತದೆ. ಅವನು ಸೀಸರ್ ಟೀಮಿಗೆ ಬಂದಾಗ ಕ್ಲೇಮ್ ಮಾಡ್ತಾನೆ. ಅವನು ಸರ್ಟಿಫಿಕೇಟ್ ಕೊಟ್ಟಿರ್ತೀರಲ್ಲಿ ನೀವು. ಸೀಸ್ ಮಾಡಿದ ತಕ್ಷಣ ಟ್ರೆಜರಿಗೆ ಇಡ್ತೀರಿ. ಅವನಿಗೆ ಸ್ವಲ್ಪ ತಾವು ಹೇಳಿ ತಿಳಿಸಿ. ಸೀಸ್ ಆದ ತಕ್ಷಣ ಏನು ಮಾಡಬೇಕು ಅಂತ ಕೇಳಿದ ತಕ್ಷಣ ಅವನ ಜೊತೆ ನಾವು ನಯವಾಗಿ ವರ್ತಿಸಬೇಕು. ಇಲ್ಲ, ಇದಕ್ಕೆ ಒಂದು ಕಮಿಟಿ ಇದೆ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಅದಕ್ಕೆ ಅಧ್ಯಕ್ಷರಿದ್ದಾರೆ. 10 ಲಕ್ಷಕ್ಕಿಂತ ಕಡಿಮೆ ಸೀಸ್ ಮೊತ್ತ ಇದ್ದರೆ ಅವರು ರಿಲೀಸ್ ಮಾಡ್ತಾರೆ. ಅದನ್ನು ಕ್ಯಾಶ್ ರಿಲೀಸ್ ಕಮಿಟಿ ಅಂತ ಕರಿತೀವಿ. ನೀವು ಜಿಲ್ಲಾ ಪಂಚಾಯಿತಿಗೆ ಹೋಗಿ ಅಲ್ಲಿ DMC ನೋಡಲ್ ಆಫೀಸರ್ ಇರ್ತಾರೆ, ಮೆಂಬರ್ ಸೆಕ್ರೆಟರಿ, ಅವ್ರ ಕಡೆ ಭೇಟಿಯಾಗಿ ನಿಮ್ಮ ದಾಖಲೆಗಳನ್ನ ಕೊಡಿ, ನಿಮಗೆ ಸೀಸ್ ಮಾಡ್ತಾರೆ. ಸಿಂಪಲ್. 10 ಲಕ್ಷಕ್ಕಿಂತ ಮೇಲಿತ್ತಂದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್. ಇಷ್ಟ ಸಿಂಪಲ್ ESMS. ಇಷ್ಟು ವಿಷಯಗಳು ತಮಗೆ ಗೊತ್ತಿರಲಿ. ಈಗಾಗಲೇ ಈ ಒಂದು ESMS ಅಪ್ಲಿಕೇಶನನ್ನು ಮಿಜೋರಾಂ, ತೆಲಂಗಾಣ, ಮಧ್ಯಪ್ರದೇಶ್, ರಾಜಸ್ಥಾನ್ ಈ ರಾಜ್ಯಗಳಲ್ಲಿ ಸಕ್ಸಸ್ಫುಲಿ ಯೂಸ್ ಮಾಡಿ ಇದೇ ಮೊಟ್ಟ ಮೊದಲ ಬಾರಿಗೆ ಲೋಕಸಭೆ 18ನೇ ಲೋಕಸಭೆಗೆ ಈ ESMS ಅಪ್ಲಿಕೇಶನನ್ನು ತೆಗೆದುಕೊಂಡು ಬಂದಿದ್ದಾರೆ. ಓಕೆ, ಇನ್ನೂ ನಿಮಗೆ ಹೆಚ್ಚಿನ ಮಾಹಿತಿಗಳು ಬೇಕಾದರೆ ವಿಡಿಯೋ ನೋಡಿ, ಮತ್ತು ಇನ್ನೂ ಹೆಚ್ಚಿನ ವಿಷಯಗಳ ಬಗ್ಗೆ ಆ ಯೂಟ್ಯೂಬ್ ಚಾನಲ್ದಲ್ಲಿ ನಾವು ವಿಡಿಯೋಸ್ಗಳನ್ನ ಮಾಡಿ ಹಾಕ್ತೀವಿ. ಸಮಯದ ಅಭಾವ ಇರೋದರಿಂದ ನಾನು ಈ ತರಬೇತಿಯನ್ನು ಮೊಟಕುಗೊಳಿಸಿ ಈಗ ವಿಸಲ್ದವರು ತರಬೇತಿಯನ್ನು ಕೊಡ್ತಾರೆ, ಅದನ್ನು ದಯವಿಟ್ಟು ನೋಡಿ ಅಂತ ಹೇಳ್ತಾ ನನ್ನ ತರಬೇತಿ ಕೇಳಿದ್ದಕ್ಕೆ ತಮಗೆಲ್ಲರಿಗೂ ಕೂಡ ನಮಸ್ಕಾರಗಳು.